ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ದಿನ ಒಂದು ಘಟನೆ ನಡೀತಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ, ಅದು ಈಗ ಎಲ್ಲ ಕಡೆ ಪ್ರಚಾರ ಪಡಿತಾ ಇದೆ, ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಈ ಸಂಬಂಧ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ಒಂದೇ ಮಾತರಂ ಹಾಡುವಾಗ ಆ ರಾಷ್ಟ್ರೀಯ ಗೀತೆಗೆ ಅಗೌರವ ತೋರಿಸಿದರು ಅನ್ನುವಂಥ ಒಂದು ಚರ್ಚೆ, ಒಂದು ಆರೋಪ ಈಗ ದೇಶದ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲೂ ಇದು ಕೇಳಿಬಂದಿದೆ. ಈ ವಿಚಾರದಲ್ಲಿ ನಾನು ಪ್ರಿಯಾಂಕ್ ಖರ್ಗೆ ಅವರ ಮುಂದಿನ ನಡೆ ಏನು ಅನ್ನೋದನ್ನು ನೋಡೋದಕ್ಕೆ ಬಯಸ್ತೇನೆ. ಈ ಬಗ್ಗೆ ನನಗೂ ಸಹ ಕುತೂಹಲ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಭಾರತೀಯ ಪ್ರಜೆಯಾಗಿ ಸಂವಿಧಾನವನ್ನು ಎತ್ತಿ ಹಿಡಿತಾರೋ ಅಥವಾ ಕಾಂಗ್ರೆಸ್ ನಿಷ್ಠೆಯಿಂದಾಗಿ ತಮ್ಮ ಕಾಂಗ್ರೆಸ್ ನಿಷ್ಠೆಯನ್ನೇ ಪ್ರದರ್ಶನ ಮಾಡ್ತಾರೋ, ಈ ಎರಡು ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ನಾನಿವತ್ತು ಮಾಡ್ತೇನೆ. ಈ ಪ್ರಶ್ನೆಗಳು ಯಾಕೆ ಉದ್ಭವವಾದವು ಅಂತ ಹೇಳೋದಕ್ಕೂ ಮುಂಚೆ, ಒಂದೇ ಮಾತರಂ ಹಾಡುವಾಗ ಸೋನಿಯಾ ಗಾಂಧಿಯವರು ಹೇಗೆ ನಡ್ಕೊಂಡ್ರು ಅನ್ನೋ ವಿಡಿಯೋನ ನೀವೊಂದು ಸಲ ನೋಡಿ. ಈಗಾಗಲೇ ನೋಡಿರ್ತೀರಿ, ಆದರೂ ಇನ್ನೊಂದು ಸಲ ನೋಡಿ. ನೋಡಿ, ಈ ವಿಡಿಯೋ ಬಹುತೇಕ ಭಾರತೀಯರೆಲ್ಲರೂ ನೋಡಿದ್ದಾರೆ. ಸೋನಿಯಾ ಗಾಂಧಿಯವರು ಯಾವ ರೀತಿ ಒಂದೇ ಮಾತರಂ ಗೀತೆಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದರು. ಇದನ್ನು ಆಮೇಲೆ ಜೈರಾಮ್ ರಮೇಶ್ ಅವರು ಇದಕ್ಕೆ ಬೇರೆಯೇ ಬಣ್ಣ ಕೊಟ್ಟರು. ಇಲ್ಲ, ಸೋನಿಯಾ ಗಾಂಧಿಯವರು ಒಂದೇ ಮಾತರಂಗೆ ಯಾವ ರೀತಿಯಲ್ಲೂ ಅಗೌರವ ತೋರಿಸಿಲ್ಲ, ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕುರ್ಚಿ ತನ್ನಿ ಅಂತ ಹೇಳ್ತಾ ಇದ್ರು ಅಷ್ಟೇ ಅಂತ. ಈ ವಿಡಿಯೋವನ್ನು ನೋಡಿದ ಯಾರಿಗೆ ಆದರೂ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಒಂದೇ ಮಾತರಂ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ಅದು ಮುಂದುವರಿಯೋದು ಅವರಿಗೆ ಇಷ್ಟ ಇರಲಿಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ಮಾಡಿರುವಂಥ ಹೊಸ ಕಾನೂನಿನ ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧ. ಹಾಗಾಗಿ ಬೆಂಗಳೂರಿನಲ್ಲಿ ಸೋನಿಯಾ ಗಾಂಧಿಯವರ ವಿರುದ್ಧ ಈಗ ಒಂದು ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ BJP ಕಾರ್ಯಕರ್ತರು ಹೋಗಿ ಕೇಸ್ ದಾಖಲು ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ರಾಷ್ಟ್ರೀಯ ಗೀತೆಗೆ ಅಗೌರವ ತೋರಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ದೂರನ್ನು ಮಲ್ಲೇಶ್ವರಂ ಕಚೇರಿಯಲ್ಲಿ ಕೊಟ್ಟು ಬಂದಿದ್ದಾರೆ. ಇದು ಒಂದೇ ಕಡೆ ಅಲ್ಲ, ಮಂಗಳೂರಿನಲ್ಲಿ BJP ಕಾರ್ಯಕರ್ತ ವಿಕಾಸ್ ಪುತ್ತೂರ್ ಅವರು ಸಹ ದೂರನ್ನು ದಾಖಲು ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು. ಒಂದು ವೇಳೆ ಕರ್ನಾಟಕದ ಪೊಲೀಸರು ಈ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾನು ಕೋರ್ಟ್ನಲ್ಲೇ ನೇರವಾಗಿ PCR ಅನ್ನು ದಾಖಲು ಮಾಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಈಗ ಪ್ರಶ್ನೆ ಬರೋದು, ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡ್ತಾರೆ ಅಂತ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆಯವರೇ ರಾಜ್ಯದ ಗೃಹ ಸಚಿವರು. ರಾಜ್ಯದಲ್ಲಿ ಯಾವುದೇ ಕಂಪ್ಲೇಂಟ್ ಆದರೂ ಅದನ್ನು ತಗೋಬೇಕೋ ಬೇಡವೋ ಅನ್ನುವಂಥ ಒಂದು ಅಂತಿಮ ನಿರ್ಧಾರ ಗೃಹ ಸಚಿವರದು. ತಗೊಂಡ ಮೇಲೆ ಅದರ ಪ್ರೋಸೆಸ್ ಮುಂದೆ ಹೇಗೆ ಮಾಡಬೇಕು ಅಂತ ನಿರ್ಧಾರ ಮಾಡೋರು ಗೃಹ ಸಚಿವರು. ಈ ಎಲ್ಲ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಇವತ್ತು ಮಾಧ್ಯಮದ ಜೊತೆ ಒಂದಷ್ಟು ಮಾತಾಡಿದ್ದಾರೆ. ಮೊದಲು ಅದನ್ನು ನೋಡಿ. These are the same people who have not done anything for the freedom struggle. Their political mentors didn't even hoist the flag for 52 years. The BJP is just interested in weaponizing these things. The national song, the national anthem, everything they want to weaponize. So whatever it is, there is absolutely, they can file how many more cases they want. We don't need any certificate of Desh Bhakti from these people. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, BJP ಅವರು ಎಷ್ಟು ಬೇಕಾದ್ರೂ ಕೇಸ್ ಹಾಕ್ಕೊಳ್ರಿ, ಅವರಿಂದ ನಮಗೇನು ದೇಶಭಕ್ತಿಯ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, BJPಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೋನಿಯಾ ಗಾಂಧಿಯವರಿಗೆ ದೇಶಭಕ್ತಿಯ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ದಲ್ಲ, ಅಥವಾ ಕೊಡಬೇಡಿ ಅಂತ ಹೇಳಿದ್ದು ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಕೇಸ್ ದಾಖಲು ಮಾಡಿಕೊಳ್ಳಿ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ನೀವೇನು ಮಾಡಬೇಕು ಇವಾಗ?
ಒಂದು ಆ ಕೇಸಿನಲ್ಲಿ ಹುರುಳಿಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಲ್ಲ FIR ದಾಖಲು ಮಾಡಬೇಕು. ಇದು ನಿಜವಾಗಲೂ ಸಾಧ್ಯವೇ? ಪ್ರಿಯಾಂಕ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರ ವಿರುದ್ಧ ಎಲ್ಲಾದರೂ FIR ದಾಖಲು ಮಾಡೋದಕ್ಕೆ ಸಾಧ್ಯ ಇದೆಯಾ? ಕನಸು ಮನಸ್ಸಿನಲ್ಲೂ ಎಣಿಸೋಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸನ್ನಿವೇಶ ಈಗ ಪ್ರಿಯಾಂಕ್ ಖರ್ಗೆಯವರ ಮುಂದೆ ಬಂದಿದೆ. ಅವರು ಕಾಂಗ್ರೆಸ್ ನಿಷ್ಠೆಯನ್ನೇ ತೋರಿಸೋದು ಬಹುತೇಕ ಖಚಿತ ಅಂತ ಎಲ್ಲರ ಒಂದು ಭಾವನೆ ಇರಲಿ. ಈ ಅವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಒಂದು ಘಟನೆ ನೀವೆಲ್ಲ ನೋಡಿದ್ರಲ್ಲ, ಅದಾದ ನಂತರದ ಘಟನೆ ಏನಾಯಿತು? ಅಲ್ಲಿ ವಾಸ್ತವವಾಗಿ ಒಂದೇ ಮಾತರಂ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಇದ್ದಂತಹ ಭಾವನೆ ಏನು? ಇದನ್ನು ನಿಮ್ಮ ಮುಂದೆ ತೆರೆದಿಡುತ್ತೆ ಈ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಆದರೂ ಕೇಳಿಸ್ಕೊಳ್ಳಿ. ನೋಡಿ, ಅಲ್ಲಿ ರಾಹುಲ್ ಗಾಂಧಿಯವರು ಆ ಕಾಂಗ್ರೆಸ್ ಕಚೇರಿಯ ಸಿಬ್ಬಂದಿಗೆ ಕರೆದು ಹೇಳ್ತಾ ಇದ್ದಾರೆ, ಅಯ್ಯಯ್ಯೋ ಇದನ್ನು ಯಾಕ್ರಿ ಪೂರ್ತಿ ಹಾಕಿದ್ರಿ, ಇದು ನಮ್ಮದಲ್ಲ ಒಂದೇ ಮಾತರಮ್ಮು, ನಮ್ಮ ಒಂದೇ ಮಾತರಂ ಬೇರೆಯೇ ಇದೆ, ನಾವು ಹಾಡೋ ಒಂದೇ ಮಾತರಮ್ಮೇ ಬೇರೆ, ಅದನ್ನು ನೀವು ಹಾಕಬೇಕು. ಅದಕ್ಕೆ ಬಹುಶಃ ಅವನೇನೋ ಅಲ್ಲಿ ಹೇಳಿರ್ತಾನೆ, ಇಲ್ಲ ಪಾರ್ಲಿಮೆಂಟಲ್ಲಿ ಪೂರ್ತಿ ಹಾಡಿದ್ರಲ್ಲ ಹಂಗೆ ಹಿಂಗೆ ಅಂತ. ಅದು ಅವ್ರದ್ದಿರ್ಬೋದು, ಕಾಂಗ್ರೆಸ್ ಪಕ್ಷ ಹಾಡೋದು ಬೇರೆಯೇ, ಇದನ್ನು ನಾವು ಸ್ವಲ್ಪನೇ ಹಾಡೋದು. ಈ ರೀತಿಯ ಎಕ್ಸ್ಪ್ಲನೇಷನನ್ನು ಸಿಬ್ಬಂದಿಗೆ, ವಿವರಣೆಯನ್ನು ಸಿಬ್ಬಂದಿಗೆ ಕೊಟ್ಟು ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಅಂದರೆ ಒಂದೇ ಮಾತರಂ ಗೀತೆಯ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಯಾವ ಮನೋಧರ್ಮ ಇದೆ, ಯಾವ ಮನೋಧರ್ಮವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಬರೀ ಹಿರಿಯ ನಾಯಕರ ಹಾಗೆ ಮನೋಧರ್ಮ ಬೆಳೆಸ್ಕೊಂಡು ಬಿಟ್ಟಾಗ ಕಿರಿಯ ನಾಯಕರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುವ ಆಸೆ ಹುಟ್ಕೊಂಡ್ಬಿಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ಮುಸ್ಲಿಂ ತುಷ್ಟೀಕರಣದ ಒಂದು ನೀತಿ ಕೂಡ ಇದರ ಜೊತೆನೇ ಜೋಡಿಸ್ಕೊಂಡಿದೆ. ಒಂದೇ ಮಾತರಂಗೆ ವಿರೋಧ ವ್ಯಕ್ತಪಡಿಸಿದಷ್ಟು ಮುಸ್ಲಿಮರ ಮತಗಳು ನಮಗೆ ಗಟ್ಟಿಯಾಗುತ್ತೆ ಅನ್ನುವಂಥ ಭಾವನೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಇದೆ. ಇದರ ಪರಿಣಾಮವೇ ಕೇರಳದಲ್ಲಿ ಒಂದು ಘಟನೆ ಸಂಭವಿಸಿತು ಸ್ನೇಹಿತರೆ. ಅಲ್ಲಿನ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು ಏನು ಮಾಡಿದ್ರು ಅಂತಂದರೆ ಪಾಕಿಸ್ತಾನಕ್ಕೆ ಶುಭಾಶಯ ಹೇಳಿದ್ರು, ಪಾಕಿಸ್ತಾನದ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಶುಭಾಶಯ ಹೇಳಿದರು. ನೆರೆಯ ದೇಶಕ್ಕೆ ಶುಭಾಶಯ ಹೇಳೋದು ಅದರಲ್ಲಿ ಏನಿದೆ ತಪ್ಪು ಅಂತ ಕೇಳ್ಬೋದು. ಆದರೆ ಇಲ್ಲಿ ಮನಸ್ಥಿತಿ ಹೇಗಿದೆ ಅಂತಂದರೆ ಭಾರತದ ವಿಭಜನೆಯನ್ನು ಈ ಕಾಂಗ್ರೆಸ್ ನಾಯಕರು ಸಂಭ್ರಮಿಸ್ತಿದ್ದಾರೆ. ನೋಡಿ, ಈ ಮನಸ್ಥಿತಿಯನ್ನು ನೋಡಿ. ಈ ಒಬ್ಬ ವ್ಯಕ್ತಿ ಮಾಡಿದ ಈ ಒಂದು ಘಟನೆ ಕೇರಳದಲ್ಲಿ ಭಾರಿ ಚರ್ಚೆ ಹುಟ್ಟಾಕ್ತು. ತಕ್ಷಣವೇ ಈ ಪುಣ್ಯಾತ್ಮ ತನ್ನ ಟ್ವೀಟನ್ನು ಡಿಲೀಟ್ ಮಾಡ್ಕೊಂಬಿಟ್ಟೆ. ಅಂದರೆ ಮನಸ್ಸಿನಾಳದಲ್ಲಿದ್ದಂತಹ ವೋಟ್ ಬ್ಯಾಂಕ್ ರಾಜಕಾರಣ ಯಾವ್ಯಾವ ರೂಪದಲ್ಲಿ ಹೊರಗೆ ಬರುತ್ತೆ, ಅದು ಭಾರತ ವಿರೋಧಿ ಆದರೂ ಸರಿ, ಭಾರತದ ಸಮಗ್ರತೆಗೆ ಧಕ್ಕೆ ಆದರೂ ಸರಿ, ನಮಗೆ ವೋಟ್ ಬೇಕು. ಈ ಮನೋಭಾವವನ್ನೇ ಸೋನಿಯಾ ಗಾಂಧಿಯವರು ಅಲ್ಲಿ ತೋರಿಸಿದ್ದು. ಒಬ್ಬ ಮುಸ್ಲಿಂ ಮೌಲ್ವಿ ಕೂಡ ಇದೇ ಮಾತನ್ನು ಹೇಳಿದರು ನಿನ್ನೆ. ಸೋನಿಯಾ ಗಾಂಧಿಯವರು ಮಾಡಿದ್ದೇನೋ ಸರಿ, ಆದರೆ ಅವರು ಮಾಡಿದ್ದು ಮುಸ್ಲಿಂ ವೋಟ್ಗೋಸ್ಕರ, ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾರೆ ಸೋನಿಯಾ ಗಾಂಧಿಯವರು ಅಂತ ಮುಸ್ಲಿಂ ಮೌಲ್ವಿ ಒಬ್ಬರು ಹೇಳಿದರು ನಿನ್ನೆ. ಯಾಕೆಂದರೆ ಒಂದೇ ಮಾತರಂ ಗೀತೆಗೆ ವಿರೋಧ ಅನ್ನೋದು ಸ್ಪಷ್ಟವಾಗಿ ಮುಸ್ಲಿಂ ತುಷ್ಟೀಕರಣದ ಒಂದು ಭಾಗ. ಇದೆಲ್ಲ ಆಯಿತು. ಈಗ ಮತ್ತೆ ನಾನು ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಬರ್ತೇನೆ. ಅವರೇನೋ ರಾಜಕೀಯವಾಗಿ ಉತ್ತರ ಕೊಟ್ಟರು, ಇವೆಲ್ಲ ಪ್ರಾಪಗ್ಯಾಂಡ BJPದು, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಇಂಥ ಸಣ್ಣದನ್ನೆಲ್ಲ ಹಿಡ್ಕೊಂಬಂದು ದೊಡ್ಡದು ಮಾಡೋಕ್ಕೆ ನೋಡ್ತಾರೆ, ಹಾಗೆ ಹೀಗೆ ಅಂತ ಅವರು ಭಾಳ ಸಲೀಸಾಗಿ ತೇಲಿಸಿ ಮಾತಾಡ್ಬಿಟ್ರು. ಒಬ್ಬ ರಾಜಕೀಯ ಮುಖಂಡನಾಗಿ ಮಾತಾಡಿದ್ರು. ಆದರೆ ಒಬ್ಬ ಗೃಹ ಸಚಿವನಾಗಿ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಕರ್ತವ್ಯ ಏನು?
ಯಾವುದೇ ಕೇಸ್ ಬಂದ ತಕ್ಷಣ ಅದನ್ನು ದಾಖಲಿಸಬೇಕು. ಆಮೇಲೆ ಅದರ ಮುಂದಿನ ವಿಚಾರಣೆ FIR ಮತ್ತೊಂದು ವಿಚಾರಣೆನೋ ತನಿಖೆನೋ ಏನೋ ಒಂದು ಮುಂದುವರಿಬೇಕು. ಸೊ ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು, ಕಾಂಗ್ರೆಸ್ಸಿನ ನಿಷ್ಠಾವಂತನಾಗಿ ಪ್ರಿಯಾಂಕ್ ಖರ್ಗೆ ಅವರು ಕಾಣಿಸ್ಕೊಳ್ತಾರೋ ಇಲ್ಲ ಖಡಕ್ ಗೃಹ ಸಚಿವರಾಗಿ ಕಾಣಿಸ್ಕೊಳ್ತಾರೋ, ಈ ಕುತೂಹಲ ರಾಜ್ಯದ ಜನತೆಗೂ ಇದೆ. ಕಾದು ನೋಡಬೇಕು ಈ ಕೇಸ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಪ್ರಿಯಾಂಕ್ ಖರ್ಗೆ ಏನು ಮಾಡ್ತಾರೆ ಅಂತ.